ಗಣೇಶಪ್ಪ ನಮ್ಮ ಚಾನಲ್ ತುಂಬ ಇಂಪ್ರೂವ್ಮೆಂಟ್ ಆಗಿ ಫೇಮಸ್ ಆಗಂಗೆ ಮಾಡಪ್ಪ ದೇವ್ರೆ. ಓ ಮೈ ಗಾಡ್, ವಾಟ್ ದ ಹೆಲ್ ಇಸ್ ದಿಸ್? ಇವಾಗ ಆನೇಲಿ ಇದೆಯಾ? ಇವಾಗ ಆನ್ ಆಯ್ತಾ? ಓ ಮೈ ಗಾಡ್, ಅವಲ್ಲೇ ಬಂದು ಮಾಡ್ತಿರೋ ವಿಡಿಯೋ ಅಲ್ಲ. ಶರ್ಟ್ 3 ಕಿಲೋಮೀಟ್ರ್ ಇದೆ. ಜೈ ಮಾತಾಜಿ. ಮುಚ್ಕೊಂಬಾರಪ್ಪ, ನಂಗೆ ಗೊತ್ತು. ಶಾರ್ಟ್ ಕಟ್ಟಿಂದ ಹೋಗೋ ರೂಟ್ ಎಲ್ಲಿ? ಅವ್ನು ಕಷ್ಟಾರ್ಜಿತ, ಕಷ್ಟಪಟ್ಟು ಮೂಲೆಯಲ್ಲಿ ಉಣಿಕೆ ಇಟ್ಟಿರೋ ದುಡ್ಡವೆಲ್ಲ. ಇವಾಗ ನಾನು ಸಡನ್ನಾಗಿ ರೈಡ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ, ಅವ್ರು ಶಾಕಿಂಗ್ ನೋಡೋಣ. ಹಾಂ, ನಾವಾ ಹಂಗೆ ಜಮ್ ಅಂತ ಹೋಗ್ತಾ ಇದ್ದೀವಿ. ಹಾಂ, 2 ದಿನ ಬರಲ್ಲ. ಕಷ್ಟಾರ್ಜಿತ, ಕಷ್ಟಪಟ್ಟು ಮೂಲೆಯಲ್ಲಿ ಉಣಿಕೆ ಇಟ್ಟಿರೋ ದುಡ್ಡವೆಲ್ಲ. ಭಗವಾನ್ ಹಮಾರಾ ಪಾಸ್ ಆಯೋಗೋ ಹೆಚ್ಚಿತು ಹಾಂ, ಈ ನೋಟ್ಗಳೇ ಎಷ್ಟು ಉಮೇಶ ಪಾಪ. ಬಂದಿದ್ದೀವಿ ಟೋಲ್ ಹತ್ರ, ಯಾವುದು ನೈಸ್ ರೋಡ್ ಟೋಲ್ ಹತ್ರ ಬಂದಿದ್ದೀವಿ. ಟೋಲ್ ತಗೊತೀನಿ ಬನ್ನಿ. ಟೋಲ್ ತಗೊಳ್ಳೋದ? ಟೋಲ್ ಅಲ್ಲ, ಟಿಕೆಟ್ ತಗೊಳ್ಳೋಣ ಬನ್ನಿ. ಇವಾಗಲೇ ಪೇ ಮಾಡಬೇಕು. ಇದೆಯಾ ಕ್ಯಾಶು? 50 ರೂಪಾಯಿ ಕೊಡು. ಗೆಟ್ ನೈಸ್ ರೋಡ್ ಕಾರ್ಡ್, 10% ಡಿಸ್ಕೌಂಟ್ ಆನ್ ಎವ್ರಿ ರೈಡಾ? ನೈಸ್ ರೋಡ್ ಲಾಂಚ್. ನೈಸ್ ರೋಡ್ ಹತ್ರ ಬಂದಿದ್ದೀನಿ. ಇವಾಗ ನುಗ್ಗೋದೆ 80 ಲಿಮಿಟ್ ಅಂತ ಹೇಳ್ತವ್ರೆ. 80ರಲ್ಲಿ ಹೋಗೋದಾ 100ರಲ್ಲಿ ಹೋಗೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಫೈನ್ಗಿನ್ ಹಾಕೋದ ಅಂತಂದರೆ 500,000 ಆಗ್ತಾನೆ. ಹಾಕಿಸ್ಕೊಂಡಾದರೂ ನುಗ್ಬಿಡೋಣ ಅಂತ ಅಷ್ಟು ನಾನಿಲ್ಲ. ಸೊ ಒಂದು 80-70ರಲ್ಲಿ ನುಗ್ಗೋಣ ಇವಾಗ. ನೋಡಿ, ನಾನು ನಮ್ಮ ರೈಡರ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮುಂದೆ ಹೋಗ್ತಾ ಓಕೆ ಬನ್ನಿ, ಹೋಗ್ತಾ ಇವಾಗ ಕಂಟಿನ್ಯೂ ಮಾಡೋಣ. ಬೇಕಾಗಿತ್ತು, ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೀವಿ. ಆದರೂ ಇನ್ನೂ 1 ಕಿಲೋಮೀಟ್ರು 1 ಲೀಟ್ರ್ ಇದೆ. ಸೊ ಏನಿಲ್ಲ ಅಂದ್ರೂ ಹೋಗ್ಬೋದು ನಾವು, ತೊಂದರೆ ಏನಿಲ್ಲ. ವಾತಾವರಣ ಬಂದು ತುಂಬ ಚೆನ್ನಾಗಿದೆ. ಮೋಡ ಮುಚ್ಕೊಂಡಿದೆ. 100ಗೆ 200% ಮಳೆ ಖಂಡಿತ ಬಂದೇ ಬರುತ್ತೆ. ಎಲ್ಲಾದರೂ ತಗ್ಲಾಕೊಂಡ್ವಿ ಅಂತಂದರೆ ರೈನ್ ಕೋಟು ತಂದಿಲ್ಲ, ಏನೂ ತಂದಿಲ್ಲ. ಆದರೂ ಏನೋ ಒಂದು ಜೋಶಲ್ಲಿ ಬಂದ್ಬಿಟ್ಟಿದ್ದೀನಿ. ನೋಡೋಣ ಬನ್ನಿ ಎಷ್ಟು ಕಿಲೋಮೀಟ್ರು ಏನೋ ಅಂತ ಅಂದ್ಬಿಟ್ಟು ಹೋಗ್ತಾ ನೋಡೋಣ. ನಾನ್ ಸ್ಟಾಪ್ ಆನ್ ದಿಸ್ ಹೈವೇ. ನಾಗರ ಪೂಜೆ ಕರೆಕ್ಟು. ಇವತ್ತು ನಾಗರ ಪೂಜೆ ಮತ್ತು ಗಣೇಶ ಚತುರ್ಥಿ ದಿನ. ಸೊ ಎಲ್ಲರಿಗೂ ನನ್ನ ಜಾಕ್ ಆಫ್ ಕರುನಾಡು ಫ್ಯಾಮಿಲೀಸಿಗೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸೊ ಸ್ಪೀಡ್ ಲಿಮಿಟ್ ಬಂದಿದೆ 80. ನಾವು ಇವಾಗ 72ರಲ್ಲಿದ್ದೀವಿ. 80ರಲ್ಲೇ ಕಂಟ್ರೋಲ್ ಮಾಡ್ಕೊಂಡು ಹೋಗೋಣ. CC ಕ್ಯಾಮ್ರಾ ಇತ್ತು ಅಂತಂದರೆ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಣ ಅಷ್ಟೇ. ಸುಮ್ಮನೆ ಫೈನ್ಗಳು ಕಟ್ಟಿಸ್ಕೊಂಡು ನುಗ್ಗೋದು. ಚೀಟಿ ಕೊಡಬೇಕಲ್ವಾ? ಯಾಕೆ ಏನು ಮಾಡೋದು ಅಂತ ಮುಚ್ಕೊಂಬಾರಪ್ಪ, ನಂಗೆ ಗೊತ್ತು. ನಿಜ, ನಂಗೆ ಗೊತ್ತಿಲ್ಲ. ಹೇಳಲ್ಲ, ಇಲ್ಲಾಂದ್ರೆ ಫೈನ್ ಹಾಕ್ತಾರೆ ಕಣೋ. 15 ರೂಪಾಯಿ. ಹ್ಞೂ, ಇವನು ಭಲೇ ಇದು ಮಾಡ್ತಾನಪ್ಪ. ಹೆಚ್ಚಾಯ್ತೇನೋ ರೋಡ್ ಈ ಥರ ಮಾಡ್ಬಿಟ್ಟವ್ರೆ. ತುಂಬ ದಿನ ಆದಮೇಲೆ ಬಂದಿದ್ದೀನಿ ಅಲ್ವಾ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲೆಲ್ಲಿ ಏನೇನಿರುತ್ತೆ ಅಂತ ಅಂದ್ಬಿಟ್ಟು ಗೊತ್ತು ನನಗೆ. ಪ್ಲೇಸೆಲ್ಲ ರೂಟೆಲ್ಲ ಗೊತ್ತು. ಬಟ್ ಏನಂತಂದರೆ ಈ ಪೊಲೀಸವರು ಈ ಸ್ಪೀಡು ಅದೆಲ್ಲ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕಂದರೆ ಹೊಸ ರೂಲ್ಸು, ಹೊಸ ಟೋಲ್ ಬೇರೆ ಮಾಡಿಬಿಟ್ಟಿದ್ದಾರೆ ಈ ಕಡೆ. ಸೊ ಅದಕ್ಕೋಸ್ಕರ ಸರಿ ಬನ್ನಿ, ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಆಲ್ಮೋಸ್ಟು ಕಗ್ಲಿಪುರದವ್ರಿಗೂ ಸ್ವಲ್ಪ ಟ್ರಾಫಿಕ್ ಇತ್ತು ಅಂತಂದರೆ ಒಂಥರ ಬೇಜಾರಾಗ್ಬಿಡುತ್ತೆ. ಬೇಜಾರು ಅನ್ನೋದಕ್ಕಿಂತ ಮೈಕೈ ಮತ್ತು ಪೆಟ್ರೋಲ್ ಡ್ರಾಪ್ ಆಗೋದು ಎಲ್ಲ ಈ ಟ್ರಾಫಿಕ್ಕಿಂದನೇ ಆಗುತ್ತೆ. ಈ ಥರ ಫ್ರೀಯಾಗಿತ್ತು ಅಂತಂದರೆ ನಮ್ಮ ಗಾಡಿ ಪೆಟ್ರೋಲು ಚೆನ್ನಾಗಿ ಬರುತ್ತೆ ಮತ್ತು ಗಾಡಿ ಕಂಡೀಷನು ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಟ್ರಾಫಿಕ್ ಅಂದರೆ ಐ ಹೇಟ್ ಟ್ರಾಫಿಕ್. ಸೊ ಬನ್ನಿ, ನಾವು ಹೋಗಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಶಾರ್ಟ್ ಕಟ್ಟಿಂದ ಹೋಗೋ ರೂಟ್ ಇಲ್ಲೂ ಟೋಲ್ ಕಟ್ಟಿಬಿಟ್ರು. ಕಾರ್ ಗೀರ್ ತಗೋಬಿಟ್ರೆ ಏನು ಕತೆ ನಮ್ಮದು. ಅಯ್ಯೋ ದೇವ್ರೆ. ಸಕ್ಸಸ್ಫುಲಿ ನಾವು ಫಸ್ಟು ಟೋಲ್ನ ರೀಚ್ ಆಗಾಯಿತು. ಸೊ ಬನ್ನಿ, ನಾವು ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡಿ. ಎಷ್ಟಾಗ್ತಾಯಿದೆ ಅಂದರೆ 11:15 ಆಗ್ತಾಯಿದೆ. ಸೊ ನಾವು ಇನ್ನೂ ಡೆಸ್ಟಿನೇಷನ್ಗೆ ಎಷ್ಟು ಸೇರಬೇಕು ಅಂತಂದರೆ ಇನ್ನೂ 33 ಕಿಲೋಮೀಟ್ರ್ ಇದೆ. ಜೈ ಮಾತಾಜಿ. ಸೊ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ರೀಲ್ಸ್ಗಳಲ್ಲಿ ಫೇಮಸ್ ಆಗ್ತಾ ಬರ್ತಾ ಇರೋ ಪ್ಲೇಸ್ಗೆ ನಾವು ಹೋಗ್ತಾ ಇರೋದು ಇವಾಗ. ಇನ್ನೂ ಡೆಸ್ಟಿನೇಷನ್ಗೆ ಇನ್ನೂ 27 ಕಿಲೋಮೀಟ್ರ್ ಇದೆ. ಸೊ ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ
ಮುತ್ತಂಡ ಮುದ್ದಕಡ ಪಾಳ್ಯ ಯಾವುದೋ ಇದು ಗೊತ್ತಿಲ್ಲ. ಒಟ್ನಲ್ಲಿ ಕನಕಪುರ ರೋಡ್ ಕಡೆ ಹೋಗ್ತಾ ಇದ್ದೀವಿ. ಈ ರೂಟ್ ಅಂತಂದರೆ ಇದೇನೆ, ಒಂದು ನಾನ್ ಸ್ಟಾಪ್ ಒಂದೇ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ, ಒಂದು 4-5 ಕಿಲೋಮೀಟ್ರ್ ಒಂದೇ ರೋಡ್ ಇರುತ್ತೆ. ಸೂಪರ್ ರೋಡ್ ಇದು. ಯಾರಾದರೂ ಬಂದರೆ ಈ ರೋಡಲ್ಲಿ ಮಿಸ್ ಮಾಡಿದಿರ ಹೋಗಿ. ಸ್ಪೀಡ್ ಲಿಮಿಟೇ ಬಂದಿದ್ದನ್ನ 100. ಸೊ ಯಾವ ಲೆವೆಲ್ ಹೋಗ್ಬಾರ್ದು ಹೇಳಿ. ಆಫ್ ಆಗಿದೆಯಾ ಆನ್ ಆಗಿದೆಯಾ ನೋಡು. ಇವಾಗ ಆನಲ್ಲಿ ಇದೆಯಾ? ಇವಾಗ ಆನ್ ಆಯ್ತಾ? ಓ ಮೈ ಗಾಡ್. ಅವಲ್ಲೇ ಬಂದು ಮಾಡ್ತಿರೋ ವಿಡಿಯೋ ಎಲ್ಲ ಶರ್ಟ್. ಅವಾಗಲೇ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದು ಆನ್ ಆಗೈತೆ ಅಂದ್ಕೊಂಡಿದ್ದೆ. ಬೋಲ್ ಶರ್ಟ್. ನಾವು ರೀಚ್ ಆಗೋ ಜಾಗಕ್ಕೆ ಇನ್ನೂ 19 ಕಿಲೋಮೀಟ್ರ್, ಕೇವಲ 19 ಕಿಲೋಮೀಟ್ರ್ ಅಷ್ಟೇ. ಸೊ ಬೆಂಕಿ ಥರ ಬೇಗ ಹೋಗಿ ರೀಚ್ ಆಗ್ಬಿಡೋಣ. ಸೊ ಈ ಕಾಲೇಜು ಯಾವುದೋ ಕಾಲೇಜು, ಈ ಕಾಲೇಜ್ ನೋಡಿದಾಗೆಲ್ಲ ನನಗೆ ಹ್ಯಾರಿ ಪಾಟರ್ ಮೂವಿನೇ ನೆನಪಾಗುತ್ತೆ. ಯಾಕಂದರೆ ಆ ಥರ ಕಟ್ಟಿದ್ದಾರೆ, ಹ್ಯಾರಿ ಪಾಟರ್ ಮೂವಿ ತೆಗ್ದಿರೋ ಥರ ಚೆನ್ನಾಗಿದೆ. ಇವನು ಇಂಡಿಕೇಟರ್ ಹಾಕೊಂಡಿರೋ ಹೋಯ್ತವನೆ ಕೋಳಿ ಮಗ. ಬಟ್ ನಾನು ಕೆಟ್ಟ ಮಾತಾಡಬಾರ್ದು, ಅವಾಯ್ಡ್ ಮಾಡೋಣ ಅಂದ್ಕೊತೀನಿ. ಬಟ್ ನಮ್ಮ ಜನ ಬಿಡಲ್ಲ ಮಾಡೋದು. ಇಂಡಿಕೇಟರ್ ಹಾಕ್ಕೊಂಡು ತಿರುಗಿಸ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಅನ್ನೋದಿರೋದಿಲ್ಲ ನಮ್ಮ ಜನಕ್ಕೆ. ಸರಿ ಬನ್ನಿ, ನಮ್ಮ ಜನದ ಬಗ್ಗೆ ಮಾತಾಡಿದ್ರೆ ಎಷ್ಟು ಮಾತಾಡ್ಕೊಂಡೇ ಹೋಗ್ಬೇಕು. ಇನ್ನೊಂದು 1.5 ಕಿಲೋಮೀಟ್ರ್ ಆದಮೇಲೆ ರೋಡ್ ಬರುತ್ತೆ ನೋಡಿ, ತೋರಿಸ್ತೀನಿ. ಏನು ಸೂಪರ್ ಆಗಿದೆ ಗೊತ್ತಾ, ಈ ಚಿಲ್ ವೆದರ್ಗೂ ನಾವು ಹೋಗ್ತಾರೋ ರೈಡ್ಗೂ ಸಾಕು ನೆಮ್ಮದಿ. ಇದೇ ಥರ ಹೋಗ್ಬಿಡೋಣ ಅನ್ಸ್ಬಿಟ್ಟೈತೆ. ಸೊ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಒತ್ತಿ, ಆಗಲೇ ನಮ್ಮ ವೀಡಿಯೋಗಳು ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ನೋಡ್ಬೋದು. ಸೊ ಬನ್ನಿ, ನಾವು ಇಲ್ಲಿಂದ ಒಂದು ರೈಟ್ ತೊಗೋಬೇಕಾಗುತ್ತೆ. ಆ ರೈಟ್ ತೊಗೊಂಡಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ರೋಡ್ ಕ್ರಾಸ್ ಮಾಡ್ಕೋಬೇಕು. ಎಲ್ಲಿ ರೋಡ್ ಕ್ರಾಸ್ ಮಾಡ್ಕೋಬೇಕು ಅಂತಂದರೆ ಯಾವುದು ಇದನ್ನು ತೊಗೊಂಡು ಒಳಗಡೆ ಹೋಗ್ಬೇಕು. ಫುಲ್ಲು ಅಕ್ಕಪಕ್ಕ ಏನಾದರೂ ಒಂದು ರೋಡ್ ಕಾಣತೈತಾ? ಫುಲ್ಲು ಗ್ರೀನರಿನೇ ಇಲ್ಲ, ಫುಲ್ಲು ಕಾಡೆ ಅಕ್ಕಪಕ್ಕ ಎಲ್ಲ. ಬನ್ನಿ, ಇವಾಗಲೇ ಹಿಂಗೈತೆ ಅಂದರೆ ಇನ್ನು ಅಲ್ಲಿ ಹೋದ್ಮೇಲೆ ಹೆಂಗಿರ್ಬೇಡ. ಊಟ ಮಾಡ್ದ, ಟಿಫನ್ ಮಾಡ್ದ ಅಂತ ನನ್ನ ಕೇಳ್ದ? ನೀನು ತಿಂದ? ನೀನು ಚೆನ್ನಾಗಿ ತಿಂದಿರ್ತೀಯಲ್ಲ. ನೋಡಿ, ಇಷ್ಟೇ ಊರು. ಇಲ್ಲಿ ಸ್ವಲ್ಪ ದೂರ ಹೋದರೆ ಊರು ಬರುತ್ತೆ. ಆ ಊರು ಬಿಟ್ಟರೆ ಅರ್ಥ ಇದ್ದಂಗೆ ಅವರೇ ಹುಡುಗರೆಲ್ಲ. ವಿಲೇಜ್ ಒಂಥರ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು ವಿಲೇಜಲ್ಲಿ ಇದ್ದೇ ಬಂದವರು. ಆರೋಹಳ್ಳಿ ಅಲ್ಲ ಇದು, ತಾಲೂಕು. ಆರೋಹಳ್ಳಿ ತಾಲೂಕೇ ಇದಲ್ಲ. ಬಟ್ ಇದು ಹಾಂ ಹೌದು, ಸೌತು. ಈ ಬೆಂಗಳೂರು ಏನು ಇಲ್ಲೊಂದು 20,000-30,000 ಸಂಬಳ ಸಿಕ್ಬಿಟ್ರೆ ಆರಾಮಾಗಿ ಇಲ್ಲೇ ಒಂದು ಮನೆ ತಗೊಂಡು ಇದ್ಬಿಡ್ತೀನಿ ನಾನು. ನೋಡೋ ಬೆಟ್ಟ ನೋಡು, ಆ ಕಡೆ ಈ ಕಡೆ. ನರೇಶ ಮಿಸ್ ಮಾಡ್ಕೊ. ಹಾಂ ಅಲ್ಲ, ನಿನ್ನ ಜಾಗದಲ್ಲಿ ನರೇಶ ಬಂದಿದ್ದೀರೇ, ನೀನು ಮಿಸ್ ಮಾಡ್ಕೊತ ಇದ್ದೆ ಇದನ್ನು ತಾನೇ? ಹಾಂ, ಬಟ್ ರೋಡಲ್ಲೇ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು, ಯಾಕಂದರೆ ಎದೆ ಮೇಲೆ ಬತ್ತವ್ರೆ. ಇಲ್ಲಿ ರೈಟು. ರಾಮನಗರ ಕಡೆಗೆ. ರಾಮನಗರ ಕಡೆನಾ? ಇಲ್ಲಿ ನೋಡು, ನೀರೈತಾ ಕೆಳಗಡೆ? ಓ ಮೈ ಗಾಡ್, ವಾಟ್ ದ ಹೆಲ್ ಇಸ್ ದಿಸ್ ಅಂತಾನೆ ಗೊತ್ತಿಲ್ವಲ್ಲ ಇದು. ಯಾವ ನೀರಿದು? ಶ್ರೀ ಶಭಾವತಿ ರಿವರ್ ಇದು. ಪಾಪ ಚೆನ್ನಾಗಿದೆ. ಹಂಗೆ ಡೈ ಹೊಡಿಯೋದೆ. ಕ್ಯಾಮ್ರಾ ಬಿತ್ತಂದ್ರೆ ಲಬೋ ಬಾಯಿ ಬಡ್ಕೊಂಡು ಕೆಳಗಡೆ ಹೋಗ್ಬೇಕಾಗಿದೆ ನಾವು. ಚೆನ್ನಾಗಿದೆ, ಬಟ್ ಅಲ್ಲೆಲ್ಲ ಹೋದ್ರೆ ಇನ್ನೂ ಚೆನ್ನಾಗಿರ್ಬೋದೇನೋ. ನಡ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ನಾನು ವೈಸರ್ ಹಾಕೊಂಡು ನೋಡ್ತಾ ಇದ್ದೆ. ನಾವು ಕೊಳ್ಳೇಗಾಲ ರೂಟ್ಗೆ ಹೋಗಿದ್ವಲ್ಲ, ಸೇಮ್ ಅದು ಇದೇ ಥರ ಇರೋದು. ಸರಿ ಬಾ, ಆಯ್ತು ಹೋಗೋಣ. ಇನ್ನೂ ಬರಬೇಕಾರೆ ಹಿಂಗೆ ತಾನೇ ಬರೋದು, ನೋಡ್ಕೊಂಡು ಹೋಗೋಣ. ಹೌದು, ಫೋಟೋ ತಗೋ, ನನ್ನೊಂದು ಫೋಟೋ ತೆಗಿ. ಓ ವಾವ್, ಇಲ್ಲಿಂದ ನೀರು ಆ ಕಡೆಯಿಂದ ಬರ್ತಾ ಇರೋದು. ಉಮೇಶ್ ಕುಮಾರ್, ಟೇಕ್ ಮೈ ಒನ್ ಫೋಟೋ ಬರ್. ತೆಗಿಯೋ ಫೋಟೋ ತೆಗಿಯೋ. ಫೋಟೋ ಅಲ್ಲ, ವೀಡಿಯೋನ ಮಾಡ್ಕೊಬಿಡೋಣ.
ಪರವಾಗಿಲ್ಲ, ನಿಂದ್ರಲ್ಲೂ ಚೆನ್ನಾಗಿ ಬರ್ತಾಯಿದೆ ಕ್ಯಾಮ್ರಾ. ಬೆಳೆಯೋದು ಮಸ್ತಾಗಿ ಬರುತ್ತೆ. ಇವಾಗಲೇ ನಾನು ಫೇಮಸ್ ಆದಮೇಲೆ ಫೋಟೋ ಎಲ್ಲ ತಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಇವನಿಗೆ. ಇವಾಗಲೇ ತೆಗೆಸ್ಕೊಟ್ಬಿಡ್ತಾಯಿದ್ದೀನಿ, ತಗೊಂಡು ಎಂಜಾಯ್ ಮಾಡು. ಅಮೆಝಾನ್ ಥರನೇ ಕಾಣ್ತೈತೆ. ಅಮೆಝಾನ್ ಎಲ್ಲ ಅಂದರೂ ನಾವು ಅಮೆಝಾನ್ ಅನ್ಕೋಬೇಕು. ಸರಿ, ಬನ್ನಿ ಮುಂದೆ ಹೋಗ್ತಾ ನಮ್ಮ ಪಯಣವನ್ನು ಸಾಗಿಸೋಣ. ನಾವು ಸಾಧಿಸಬೇಕಾಗಿರೋದು ಇನ್ನೂ ತುಂಬ ಇದೆ. ಇದು ಕಮ್ಮಿ ಇದು ಕಮ್ಮಿ ಅಂದರೆ ಕಮ್ಮಿ. ನೀವು ನೋಡಬೇಕಾಗಿರೋದು, ನಿಮಗೆ ತೋರಿಸ್ಬೇಕಾಗಿರೋದು ತುಂಬ ಇದೆ ಪ್ಲೇಸಸ್. ಉಮೇಶ್ ಕುಮಾರ್ ರೈಡಿಂಗ್ ರೈನರ್ ಬಾರಪ್ಪ. ನಾವು ರೀಚ್ ಆಗೋ ಜಾಗಕ್ಕೆ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಜಸ್ಟ್ 10 ಕಿಲೋಮೀಟರ್ಸ್. ಬಾವಿ, ಈ ಥರ ಬಾವಿ ಎಲ್ಲ ನೋಡಿ ಎಷ್ಟು ವರ್ಷ ಆಯಿತು ನಾವು. ಇದೆಯಾ ನೀರು? ಹಾಂ, ನೀರಿದೆಯಾ? ಸೀರಿಯಸ್ಲಿ? ಓ ಪರವಾಗಿಲ್ಲ. ಹಾಂ, ಇಲ್ಲಿರೋ ಊರವ್ರಿಗೆಲ್ಲ ಗಣೇಶ ಹಬ್ಬ, ಗಣೇಶ ಕುಂಡ್ರಿಸೋರೆ. ಗಣೇಶ ಹಬ್ಬದ ದಿನ ಗಣೇಶ ಕುಂಡ್ರಿಸ್ತಾರೆ, ಏನೇನು ಕುಂಡ್ರಿಸ್ತಾರೆ. ಗಣೇಶ ಹಬ್ಬ ನಮ್ಮ ಚಾನಲ್ ತುಂಬ ಇಂಪ್ರೂವ್ಮೆಂಟ್ ಆಗಿ ಫೇಮಸ್ ಆಗಂಗೆ ಮಾಡಪ್ಪ ದೇವ್ರೆ. ಅಕಸ್ಮಾತ್ ಇವಾಗ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಟ್ರೈನ್ ಮಾಡೋದು ಉಮೇಶ. ತುಂಬ ಚೆನ್ನಾಗಿದೆ. ಬನ್ನಿ ಮುಂದೆ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ. ಊರಿದು, ಊರನ್ನ ಇಲ್ಲೊಂದು ಗಣೇಶ ಕುಂಡ್ರಿಸೋರೆ, 2 ಗಣೇಶ. ಹಾಂ, ಚೆನ್ನಾಗಿದೆ ಗಣೇಶ. ಬಂದಮೇಲೆ ಇಲ್ಲಿ ಶ್ರೀನಿವಾಸ ವೈನ್ಸ್ ಅಂತಿರುತ್ತೆ, ಅಲ್ಲೊಂದು ಕ್ವಾರ್ಟರ್ ತೊಗೊಂಡು ಹೋಗ್ಬೇಕು ನಾವು. ಕ್ವಾರ್ಟರ್ ತಮ್ಮ ಶ್ರೀನಿವಾಸ ವೈನ್. ರೇಷ್ಮೆನೇ, ರೇಷ್ಮೆ. ಇಲ್ಲಿ ಒಂದು ಗಣೇಶ. ಈ ಥರ ಗಣೇಶ ಕುಂಡ್ರಿಸೋದ್ರಲ್ಲಿ ಮಜಾನೇ ಮಜಾ. ವಿಲೇಜ್ ಸೈಡಲ್ಲಿ ಗಣೇಶ ಕುಂಡ್ರಿಸ್ಬಿಟ್ಟು ಸಾಂಗ್ಗಳು ಹಾಕ್ಕೊಂಡು ಡ್ಯಾನ್ಸ್ ಆಡೋದು ಮಜಾನೇ ಮಜಾ ಕಣೋ. ಅಲ್ಲೊಂದು ಗಣೇಶ ನೋಡಿ, ಇಲ್ಲೊಂದು ಗಣೇಶ. 5ನೇದು ಅನ್ಕೊತೀನಿ. ಹಾಂ, ಅಲ್ಲಿ ಬರಬೇಕಾರೆ ಒಂದು ನೋಡಿದ್ವಲ್ಲ ರೋಡಲ್ಲಿ, ರೋಡ್ ಸೈಡಲ್ಲಿ. ಅರ್ಕಾವತಿ ರಿವರ್ ಕಣೋ ಇದು. ಸೈಡಲ್ಲಿ ಬೀಳ್ಸ್ಬಿಡ್ಲ ಎಲ್ಲ ಫುಲ್ ಮುಚ್ಕೊಬಿಟ್ಟೈತೆ. ಅದು ಕ್ಯಾಮ್ರಾ ಹಾಕೋಬಿಟ್ಟಿದ್ದೀವಿ ಅಂತಂದರೆ ಬರೀ ಹ್ಯುಮ್ಯಾನಿಟಿನೇ ಮಾಡ್ತಾರೆ ಇವರು. ಅಲ್ಲಿ ನೋಡ್ಕೊಳ್ಳಿ, ಹ್ಯುಮ್ಯಾನಿಟಿನೇ ಮಾಡ್ತಾರೆ, ಬೇರೆ ಏನು ಮಾಡೋದಿಲ್ಲ ಅಂತ ತಲೆಯಲ್ಲಿ ಕುತ್ಕೊಬಿಟ್ಟಿರುತ್ತೆ ಅವ್ರಿಗೆ. ಇನ್ನೂ 6 ಕಿಲೋಮೀಟರ್ ಇದೆ. 6 ಕಿಲೋಮೀಟರ್ ಆ್ಯಕ್ಚುಲಿ ಏನಾಯಿತು ಅಂತಂದರೆ, ನಾವು ಬರೋಬೇಕಾದ್ರೆ ಮುಂದೆ ಒಂದು ಗಾಡಿ ಹೋಗ್ತಾಯಿದೆ. ಆ ಗಾಡಿದು ಏನಾಯಿತು ಅಂತಂದರೆ, ಒಂದು ದಾರ ಹಿಂದೆ ಚಕ್ರಕ್ಕೆ ತಗ್ಲಾಕೊಂತ ಇತ್ತು. ನಾನು ಹೋಗಿ ಹೇಳ್ದೆ ಈ ಥರ ಬ್ರೋ, ಈ ಥರ ತಗ್ಲಾಕೊಳ್ಳುತ್ತೆ ಅಂತಂದ್ಬಿಟ್ಟು. ಅವನು ಅವಾಗ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ನನಗೆಲ್ಲೋ ಅಯ್ಯೋ ಈ ಥರ ಹೇಳಿದ್ವಲ್ಲ, ಏನಾದರೂ ಹೇಳ್ಬೇಕಾಗಿತ್ತು ಅಂತ ಅನ್ನಿಸ್ತು. ಬಟ್ ಇವಾಗ ಬರೋಬೇಕಾದ್ರೆ ಏನು ಮಾಡ್ದೆ ಅಂತಂದರೆ, ನಮಗೆ ಪಂಚಿಂಗ್ ಅಂದರೆ ಮೀನ್ಸ್ ಹಿಂಗೆ ಕೊಟ್ಟರು, ಚೆನ್ನಾಗಿ ಅನ್ನಿಸ್ತು. ಫ್ರೆಂಡ್ಸ್ ಆಗ್ಬಿಟ್ವಿ ಬ್ರೋ, ನಾವು ಫ್ರೆಂಡ್ಸ್ ಆಗ್ಬಿಟ್ವಿ ಎಂದೆ. ಸೊ ನಮ್ಮ ಡೆಸ್ಟಿನೇಷನ್ಗೆ, ನಮ್ಮ ಹೋಗಿ ತಲುಪೋ ರೀಚ್ ಆಗೋ ಜಾಗಕ್ಕೆ ಎಷ್ಟಿದೆ ಅಂದರೆ ಜಸ್ಟ್ 4 ಕಿಲೋಮೀಟರ್ಸ್ ಇದೆ. ಸೊ ನಿಮಗೂ ಕುತೂಹಲ ಆಗ್ತಿದೆಯಲ್ವ, ಎಲ್ಲಿ ಹೋಗ್ತಾಯಿದ್ದೀನಿ, ಹೆಂಗಿದೆ ಪ್ಲೇಸು ಅಂತಂದ್ಬಿಟ್ಟು. ತುಂಬ ಜನ ಹೋಗ್ತಾಯಿದ್ದಾರೆ, ತುಂಬ ಜನ ಬರ್ತಾಯಿದ್ದಾರೆ. ಕಾರಲ್ಲಿ ಏನೋ ಗೊತ್ತಿಲ್ಲ, ಆಲ್ಮೋಸ್ಟ್ ಬೈಕರ್ಸೇ ತುಂಬ ಜನ ಇದ್ದಾರೆ. ಎಕ್ಸೈಟ್ಮೆಂಟ್ ಆಗಿದೆ ಹೋಗಿ ನೋಡಬೇಕು ಅಂತ. ಸೊ ಒಂದು ಪೀಸ್ಫುಲ್ ಆಗಿರಬೇಕು ಅಂತಂದರೆ ಯಾರೂ ಇರಬಾರ್ದು. ಎಲ್ಲರ ಮೈಂಡ್ ಸೆಟ್ಟು ಹಂಗೆ ಇರುತ್ತೆ, ಪೀಸ್ಫುಲ್ ಆಗಿರಬೇಕು ಅಂತಂದ್ಬಿಟ್ಟು. ಸೊ ವೀಕೆಂಡಲ್ಗಿಂತ ವೀಕ್ ಡೇಸಲ್ಲಿ ಸ್ವಲ್ಪ ಬಂದು ನೋಡಿ. ವೀಕೆಂಡಲ್ಲಿರೋ ಜನಕ್ಕಿಂತ ಸ್ವಲ್ಪ ಜನ ಕಮ್ಮಿ ಇರ್ತಾರೆ, ಅದಕ್ಕೋಸ್ಕರ ಇವಾಗ ಚೆನ್ನಾಗಿರೋದು ಅಡ್ವೆಂಚರ್ ಅಂದರೆ. ಸೊ ಆಫ್ ರೋಡಿಂಗು, ಸೊ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರೋದು ಒಂಥರ ಖುಷಿ ಆಗ್ತಾಯಿದೆ. ಈ ಥರ ಈ ಜಾಗ ಎಲ್ಲ ನೋಡಿದಾಗ ಎಲ್ಲೋ ಬಂದಂಗೆ ಅನಿಸುತ್ತೆ, ಬಟ್ ಬಂದಿರಲ್ಲ ನೀವು. ನಮ್ಮನೇನಾ? ಹಾಂ, ರೈಟಾ? ಓಕೆ. ಯಾವ ರೈಟು? ಈ ರೋಡು. ಉಮೇಶ, ಬೆಟ್ಟದ ಮೇಲೆ ಹತ್ತಾ ಇದ್ದೀವಿ. ಸೊ ನೋಡಿ, ನೇಮ್ ಹಾಕಿದ್ದಾರೆ, ಶ್ರೀ ಸಿದ್ದೇಶ್ವರ ಬೆಟ್ಟಕ್ಕೆ ಸ್ವಾಗತ ಅಂತ. ಒಂದೊಳ್ಳೆ ಅಡ್ವೆಂಚರು ಮತ್ತು ಇವೆಲ್ಲ ಬೇಕು ಅಂತಂದರೆ ಇಲ್ಲಿ ಖಂಡಿತ ಬನ್ನಿ. ಸೂಪರಾಗಿದೆ ಜಾಗ. ಅಡ್ವೆಂಚರ್ ಅಂದರೆ ನಾನು ಅಂದರೆ ಅಡ್ವೆಂಚರ್ ಹಂಗಿರುತ್ತೆ. ಇಲ್ಲೂ ಒಂದು ರೋಡ. ಅಯ್ಯೋ ಮಾಡ. ಬೆಳಗ್ಗೆನೇ ಬಂದ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತಾ ಇದ್ದಂಗೆ ಅವರೆಲ್ಲರೂ. ಇನ್ನೂ ಕೆಳಗಡೆ ಬರೋಬೇಕಾರೆ ಇನ್ನೂ ಏನು ಸಖತ್ತಾಗಿರುತ್ತೋ ಗೊತ್ತಿಲ್ಲ. ಅಮ್ಮ ನರೇಶ, ನೀನು ಬಂದಿದ್ದಿದ್ರೆ ಚೆನ್ನಾಗಿದ್ದಿರೋದು ನೋಡು. ನೀನು ಮಿಸ್ ಮಾಡ್ಕೊಬಿಟ್ಟೆ.
ಇಲ್ಲಿಂದ ನೋಡ್ತಾ ಇದ್ರೆ ಬರೀ ಇಡೀ ಊರೇ ಕಾಣ್ತೈತಲ್ಲೋ. ಚೆನ್ನಾಗಿದೆ ಚೆನ್ನಾಗಿದೆ, ತುಂಬ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡು, ಚೆನ್ನಾಗಿ ಹಾಕ್ಬಿಟ್ಟಿದ್ದಾರೆ. ಓಕೆ, ಬಟ್ ಈ ರೋಡೆಲ್ಲ ರೀಸೆಂಟಾಗಿ ಹಾಕ್ದಂಗೆ ಅವ್ರೆ, ಯಾಕಂದ್ರೆ ಅದು ಇನ್ನೊಂದೇನಂದ್ರೆ ದೊಡ್ಡಪ್ಪ ರಾಜ ನೋಡು. ಮಾದೈನ ಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯಾಗೋ ಪುರವ ನೋಡಿರೋ.